ಹಾಯ್ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಡಿಸೈನ್ ನೋಡೋಣ. ಇದು ಗ್ರ್ಯಾಂಡಾಗೂ ಇರುತ್ತೆ ಮತ್ತು ಸಿಂಪಲ್ಲಾಗೂ ಇರುತ್ತೆ. 0.75 mm ನೀಡಲ್ಲಿ ತೊಗೊಂಡಿದ್ದೀನಿ. ದಾರ, ಆಮೇಲೆ ಬೀಡ್ಸು, ಸ್ಮಾಲ್ ಬೀಡ್ಸ್ ಆ್ಯಂಡ್ ಬಿಗ್ ಬೀಡ್ಸ್ ಮತ್ತು ಸ್ಯಾರಿ. ಸೊ ಇದು ನಾನು ಲೇಸಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಸ್ಯಾರಿಯಲ್ಲಿ ಹಾಕಿ. ಸೊ ಲೇಸಲ್ಲಿ ಹಾಕೋದು ನೋಡೋಣ ಬನ್ನಿ. ಸೊ ದಾರನ ನೀವು ಸ್ಯಾರಿ ಎಡ್ಜಲ್ಲಿ ಸಿಕ್ಕಿಸ್ಕೊಳ್ಳಿ, ಲಾಕ್ ಮಾಡಿ. ನೋಡಿ, ಸೂಜಿ ಒಳಗೆ ದಾರ ಹಾಕಿ ಎಳ್ಕೊಂಡು ಲಾಕ್ ಮಾಡಿ. ಆಮೇಲೆ 3 ಚೈನ್ ಹಾಕಿ, 1 2 3 ಚೈನ್ ಆಗಿದೆ. ನೋಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಇದನ್ನು ಲಾಕ್ ಮಾಡಿ. ಆಮೇಲೆ ಇದಕ್ಕೆ ಬಿಗ್ ಬೀಡ್ಸ್ನ ಸೇರಿಸೋಣ. ಸ್ವಲ್ಪ ಎಳೆದು ಅದಕ್ಕೆ ಬಿಗ್ ಬೀಡ್ಸ್ನ ಸೇರಿಸಿ. ಸೊ ಬಿಗ್ ಬೀಡ್ಸ್ಗೆ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ನೋಡಿ, ಈ ಥರ ಅದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ತೀನಿ. ಈ ಥರ ಸುಮಾರು ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್, ಬಟ್ ಆದರೆ ನಿಮಗೆ ಯಾವ ಥರ ಬೇಕೋ ಆ ಥರ ನಿಮ್ಮ ಕ್ರಿಯೇಟಿವಿಟಿ ಮಾಡ್ಕೊಳ್ಳಿ. ನಾನು ಒಂದು ಬೀಡು, ಒಂದು ಚೈನು, ಒಂದು ಬೀಡು, ಒಂದು 3 ಚೈನ್ಸ್ ಹಾಕಿದ್ದೀನಿ, ಒಂದು ಕುಚ್ಚು, ಒಂದು ಬೀಡ್ ಹಾಕಿದ್ದೀನಿ. ಸೊ ನಿಮಗೆ ಬೇಡ ಅಂದರೆ 2 ಬೀಡ್ ಹಾಕಿ ಒಂದು 3 ಚೈನ್ ಕೂಡ ಹಾಕ್ಬೋದು. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ, ಕಮ್ಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ನಿಮಗೆ ಬೇರೆ ಥರ ಡಿಸೈನು. ಇದೇ ಥರ ಮೆಥಡಲ್ಲಿ ಬೇರೆ ಡಿಸೈನ್ ಹಾಕೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬೀಡು, ಚೈನು ಈ ಥರ ಫುಲ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನಾನು ಇಷ್ಟು ಸ್ಟೆಪ್ಗೆ ತೊಗೊಂಡಿದ್ದೀನಿ, ಇಷ್ಟು ಹಾಕಿ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೇಮ್ ಕಲರ್ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನಿಮಗೆ ಬೇಕಂದರೆ ಬೇರೆ ಕಲರ್ ದಾರ ಕೂಡ ತೊಗೋಬೋದು. ನೋಡಿ, ಅದನ್ನು ಲಾಕ್ ಮಾಡಿ. ಫಸ್ಟು ಬಟ್ಟೆಗೆ ಸೇರಿಸ್ಕೊಂಡು ಎಲ್ಲಿಗೆ ಲಾಕ್ ಮಾಡಿದ್ವೋ ಅದೇ ಜಾಗದಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಲಾಕ್ ಮಾಡಿ. ಮತ್ತು 3 ಚೈನ್ಸ್, ಆ 3 ಚೈನ್ಸ್ ಹತ್ರ ನಿಮಗೆ ಕುಚ್ಚು ಬರುತ್ತೆ. ಸೊ 3 ಚೈನ್ಸ್, 1 2 3. ಸೊ ಆ 3 ಚೈನ್ ಹಾಕಿದ್ಮೇಲೆ ಲಾಕ್ ಮಾಡಿದ್ವಲ್ವ, ಆ ಲಾಕಲ್ಲೇ ಹೋಗಿ ಇದನ್ನು ಲಾಕ್ ಮಾಡಿ ಈ ಥರ. ಆಮೇಲೆ ದಾರನ ಮೇಲೆ ತೆಗೆದು 6 ಸ್ಮಾಲ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸ್ಮಾಲ್ ಬೀಡ್ಸು 2 ನೋಡಿ ಫ್ರೆಂಡ್ಸ್, 6 ಒಟ್ಟಿಗೆ ತೊಗೊಳಕ್ಕಾಗಲ್ಲ, 3 ಹಾಕ್ಬೋದು. ನಾನಿಲ್ಲಿ 2 3 ಒಂದು ಸೆಪ್ರೇಟಾಗಿ ತೊಗೊಂಡು ಹಾಕಿದ್ದೀನಿ. 6 ಹಾಕಿ ಮತ್ತು 6 ಬೀಡ್ಸ್ನೂ ಲಾಕ್ ಮಾಡಿ. ಬೀಡ್ ಲಾಕ್ ಕಂಪಲ್ಸರಿ ಫ್ರೆಂಡ್ಸ್, ಇಲ್ಲಾಂದರೆ ಒಂಥರ ಚೆನ್ನಾಗಿ ಕಾಣಲ್ಲ. ಆಮೇಲೆ ಅದ್ರ ಪಕ್ಕದಲ್ಲಿರೋ ಲಾಕಲ್ಲಿ ಲಾಕ್ ಮಾಡಿ. ನೋಡಿ, ಈ ಥರ ಲಾಕ್ ಮಾಡಿ. ತುಂಬ ಟೈಟಾಗಿ ಎಳಿಬೇಡಿ ಫ್ರೆಂಡ್ಸ್, ಕಟ್ಟಾಗಿಬಿಡುತ್ತೆ. ಸೊ ಅದು ನೀಟಾಗಿ ಕೂತ್ಕೊಳ್ಳೋ ಥರ ನೋಡಿಕೊಂಡು ಲಾಕ್ ಮಾಡಿ. 3 ಚೈನ್ಸ್ ಹಾಕಿ ಮತ್ತೆ ಲಾಕ್. ತುಂಬ ಜೋರಾಗಿ ಎಳೆಯೋಕ್ಕೆ ಹೋಗಬೇಡಿ. ಸೊ ನೋಡಿ, ನೀಟಾಗಿ ಸೂಜಿನ ಒಳಗಡೆ ಹಾಕಿ ದಾರನ ಹೊರಗಡೆ ತೆಗೀರಿ. ಎಷ್ಟು ದಾರ ಹಾಕಿರ್ತೀವೋ ಅಷ್ಟು ದಾರಕ್ಕೂ ನೀವು ಮಣಿನ ಪೋಣಿಸ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಆ ದಾರ ಕಟ್ಟಾಗುತ್ತೆ. ಮತ್ತು ಇಲ್ಲಾಂದರೆ ದಾರ ಬಿಚ್ಕೊಂಡ್ಬಿಡುತ್ತೆ. ಒಂದು ಕಡೆ ಜಾಸ್ತಿ ಇರುತ್ತೆ, ಒಂದು ಕಡೆ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಮಣಿನ ಎಲ್ಲ ದಾರಕ್ಕೂ ಸೇರಿಸಿ ಪೋಣಿಸ್ಕೊಳ್ಳಿ. ನೋಡಿ, ಈ ಥರ ಮೊದಲು ಸೂಜಿಯಲ್ಲಿ ಮಣಿನ ತೊಗೊಂಡು ದಾರಕ್ಕೆ ಸೇರಿಸ್ಬೇಕು. ಸೊ ಆಮೇಲೆ ಆ ಮಣಿಗಳನ್ನ ಲಾಕ್ ಮಾಡಿ. ಮತ್ತು ಅದ್ರ ಪಕ್ಕದಲ್ಲಿರೋ ದೊಡ್ಡ ಮಣಿ ಪಕ್ಕದಲ್ಲಿರೋ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಸೊ ಇದು ನಾನು ಫುಲ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಮಾಡಿ ಮತ್ತು 3 ಚೈನ್ಸ್ ಹಾಕಿ ಮತ್ತು ಬೀಡ್ ಲಾಕ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣುತ್ತೆ ಅಂತ. 3 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಫ್ರೆಂಡ್ಸ್, ಅದು ಬಿಚ್ಕೊಳ್ಳೋದು ಇರೋದು ಎಲ್ಲ ಇದ್ದಿದ್ದೆ. ನೀಟಾಗಿ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ಇದು ನಿಮಗೆ ವರ್ಕ್ ಫ್ರಮ್ ಹೋಮ್ ಥರ ಕೆಲಸ ಮಾಡುತ್ತೆ. ನೋಡಿ, ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಅದರ ಫುಲ್ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೇ. 3 ಚೈನ್ ಹಾಕಿದ್ದೀನಿ, ಬೀಡ್ ಲಾಕ್ ಮಾಡಿದ್ದೀನಿ, ಮತ್ತು 3 ಚೈನ್ಸ್ ಹಾಕಿದ್ದೀನಿ, ಬೀಡ್ ಲಾಕ್ ಮಾಡಿದ್ದೀನಿ.
ಸೊ ಸಿಂಪಲಾಗಿ 2 ಅವರಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ನಿಮಗೆ ಇಡೀ ಸ್ಯಾರಿ ಡಿಸೈನ್ 2 ಅವರಲ್ಲಿ ಮುಗಿದೋಗುತ್ತೆ. ತುಂಬ ಪ್ರಾಕ್ಟೀಸ್ ಮಾಡಿದರೆ. ಇದಕ್ಕೆ ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತೀನಿ ನೋಡಿ. ನಿಮಗೆ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ಯಾರಿಗೆ ಹಾಕಿ ನೋಡಿ ಫ್ರೆಂಡ್ಸ್. ಇದು ಕುಚ್ಚು ಹಾಕಿದ್ದೀನಿ. ಕುಚ್ಚು ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಿದೆ. ನಾನು ಸಿಂಗಲ್ ಥ್ರೆಡ್ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಡಬಲ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆವಾಗ ನಮ್ಮ ವಿಡಿಯೋ ತುಂಬ ಕಡೆ ವೈರಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.